ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗ 66 ದಿನಗಳಿಂದ ಹೋರಾಟ ಮಾಡ್ಕೋಬೋದ, ಇದುವರೆಗೂ ಕೂಡ ಸರ್ಕಾರ ಯಾಕೆ ಇದನ್ನ ಕಡೆಗಣಿಸ್ತಾ ಇದ್ದಾರೆ? ಸರ್ಕಾರವೇ ನೇರವಾಗಿ ಭೂಮಿ ವ್ಯವಹಾರಕ್ಕೆ ಇಳಿದುಬಿಟ್ಟಿದೆ. ರಿಯಲ್ ಎಸ್ಟೇಟ್ ದಂಧೆಯನ್ನು KDB ಅಂತ ಹೇಳಿ ಒಂದು ಸರ್ಕಾರಿ ಕಚೇರಿ ಓಪನ್ ಮಾಡಿಕೊಂಡು ರೈತರಿಂದ ಭೂಮಿ ಕಿತ್ಕೊಳ್ಳೋದು, ಆ ಹಣವಂತರಿಗೆ ಭೂಮಿ ಮಾರ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಂಧೆ ನಿಲ್ಲಬೇಕು ಅಂತೇಳಿ ನಮ್ಮ ಚಳವಳಿಯ ಉದ್ದೇಶ. ಬೇಡ ಅಂತ ನೀವು ವಿರೋಧ ಮಾಡ್ತಾ ಇದ್ದೀರಾ, ಆ ಕಡೆ ಬೇಕು ಅಂತ ಅದೊಂದು ಇನ್ನೊಂದು ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ರೈತರೇ ಈ ಥರ ಮಾಡ್ತಾ ಇದ್ರೆ ಸಾರ್ವಜನಿಕ ಅದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೋ ಅದ್ರ ಹಿಂದೆ ಯಾರ್ಯಾರು ಇದ್ದಾರೋ ನನಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಕರ್ನಾಟಕದ ಎಲ್ಲ ರೈತರಿಗೆ ಒಳಿತಿಗೋಸ್ಕರ ನಡೀತಕ್ಕಂಥ ಚಳುವಳಿ ಇದು. ಈ ಚಳುವಳಿ ಮಾರ್ಗ ಸ್ಪಷ್ಟವಾಗಿದೆ, ನೀತಿ ಆಧಾರಿತವಾಗಿದೆ. ನಾವು ಈ ಮಾರ್ಗದಲ್ಲಿ ನಾವು ಮುಂದುವರಿ. ಅವ್ರು ಯಾಕೆ ಆ ರೀತಿ ಮಾಡ್ತಾರೆ ನಮಗೆ ಗೊತ್ತಿಲ್ಲಣ್ಣ. ಅದನ್ನು ಇಲ್ಲಿ ಮಂತ್ರಿನೋ ಶಾಸಕರನ್ನೋ ನೀವು ಕೇಳಿ, ಅವರು ಉತ್ತರ ಕೊಡಲಿ ಯಾಕೆ ಮಾಡ್ತಾರೆ. ರಾಜಕೀಯ ಕೈವಾಡ ಇರ್ಬೋದು, ಇಲ್ದಲೂ ಇರ್ಬೋದು. ಆದರೆ ಉದ್ದೇಶ ಅವ್ರದ್ದೇನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಏನು ಈಗ ಕೆಲಸ ನಡೀತಾ ಇದೆ, ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಆ ನೀರು ಕೂಡ ಬರ್ತಾ ಇದೆ. ಈ ಹೋರಾಟದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಆಯಿತು, ಈಗ ಮೋಟಾರ್ ಸೈಕಲ್ ರ್ಯಾಲಿ ಬೆಂಗಳೂರು ವಿಧಾನಸೌಧಕ್ಕೆ ನಾವು ಮುಟ್ಟಬೇಕಾಗಿತ್ತು. ಬಂಧುಗಳೇ, ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು, ಹಳ್ಳಿಲಿ ಇರ್ತಕ್ಕಂಥ ಎಲ್ಲ ರೈತರು, ಯುವಕರು, ಯುವ ಜನರು ಏನೇನಿದ್ದೀರಿ, ತಮ್ಮ ಮೋಟಾರ್ ಸೈಕಲ್ಗಳನ್ನ ಇನ್ನೂ 20 ದಿವಸ ಸಮಯ ಇದೆ. ಅದನ್ನ ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮಾಡಿಸ್ಕೊಂಡ್ಬಿಡ್ರಿ. ಎಲ್ಲ ತಯಾರಿ ಮಾಡಿ ನಿಮ್ಮ ಜೊತೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬಂದು ಇಲ್ಲಿ ಕಾಯ್ತಾ ಇರ್ತಾರೆ. ನಿಮ್ಮ ಗಾಡಿಗಳು ತಗೊಂಡು DC ಕಚೇರಿ ಮುಂಭಾಗಕ್ಕೆ ಬರ್ರಿ. ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಂಗಳೂರು ಕಡೆಗೆ ಸಾಗೋಣ. ಹಾಗಾಗಿ ಸರ್ಕಾರ ಇದಕ್ಕೇನಾರ ಗಮನ ಕೊಡದೆ ಇದ್ರೆ, ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಗೂ ಕೂಡ ಸೇರ್ಸಿ ಹೇಳ್ತಾ ಇದ್ದೀವಿ, ನಿಮ್ಗೂ ಎಚ್ಚರಿಕೆ ಮಾತಿದು. ಯಾಕಂದ್ರೆ ಶಿಡ್ಲಿಘಟ್ಟಕ್ಕೆ ಸೀಮಿತ ಅಲ್ಲ, ಬಿಡದಿಯಲ್ಲಿ ನಡೀತಾ ಇರ್ತಕ್ಕಂಥ ರೈತರು ಹೋರಾಟ ಏನಿದೆ, ಮಾನ್ಯ ದೇವೇಗೌಡರು ಕೇವಲ ಬಿಡದಿ ಅಂತ ಮಾತಾಡೋದನ್ನ ಬಿಟ್ಟು ಇಡೀ ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ರೈತರ ಕೃಷಿ ಭೂಮಿಗೆ ಕೈ ಹಾಕಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾನ್ಯ ದೇವೇಗೌಡರು ನಾಳೆ ಕೂಡ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಕರ್ನಾಟಕದ ಒಳಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಳಗಾದಂತ ರೈತರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಬಂಧುಗಳೇ, ಈಗ ನಾವು ತಿಳಿಸೋದಿಷ್ಟೇ, ರೈತರಿಗೆ ಬಾಧಕ ಆಗುವಂತ ನಿಮ್ಮ ಕಾನೂನು ಇರಬಹುದು, ಕಾಯ್ದೆಗಳಿರ್ಬೋದು, ಇದು ಯಾವುದೂ ಕೂಡ ರೈತರ ಮುಂದೆ ನಡೆಯೋದಿಲ್ಲ. ಇದು ನಿಮಗೆ ತಿಳುವಳಿಕೆ ಇರಲಿ. ಹಾಗಾಗಿ ಬಂಧುಗಳೇ, ನಾನು ಕೂಡ ಈ ಸಂದರ್ಭದಲ್ಲಿ ಬೈರೇಗೌಡರಿಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಚೆನ್ನೈ ಕಡೆಗೆ ಪ್ರಯಾಣ ಮಾಡಬೇಕಾಗಿತ್ತು. ಹಾಗಾಗಿ ನಾನೇ ಬೇಗ ಮಾತಾಡ್ತೀನಿ ಅಂತ ಹೇಳಿ
ಸ್ವಾಮೀಜಿಯವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡೋ ಕಾರಣಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈಗ ನಮ್ಮ ಅಂತಿಮವಾದ ಸಂದೇಶ ಇಷ್ಟೇ ಸರ್ಕಾರಕ್ಕೆ, ನೀವು ದಯಮಾಡಿ ಈ ಕೈಗಾರಿಕೆ ಉದ್ದೇಶದ ಏನಿದೆ ಇದನ್ನ ತಾವು ಸಂಪೂರ್ಣವಾಗಿ ಕೈ ಬಿಡಬೇಕು. ನೀವು ಮೊದಲು ಹೇಳಿ, ಮೊದಲು ಯಾರು ನಿಮಗೆ ಅರ್ಜಿ ಹಾಕಿದರೆ ಕೈಗಾರಿಕೆ ಮಾಡ್ತೀವಿ, ಯಾವ ಕೈಗಾರಿಕೆಯನ್ನ ಮಾಡ್ತೀವಿ, ಯಾರು ನಿಮಗೆ ಅರ್ಜಿ ಹಾಕಿದರೆ ಪ್ರಕಟಣೆ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ಕೈಗಾರಿಕೆ ಮಾಡ್ತೀವಿ ಅಂತೇಳಿ ಅರ್ಜಿ ಹಾಕಿದರೆ, ಅದು ಯಾವ ಕಂಪನಿ, ಅವನಿಗೆ ಎಷ್ಟು ಎಕರೆ ಭೂಮಿಯ ಅವಶ್ಯಕತೆ ಇದೆ, ಅದು ಅಷ್ಟಿದೆಯಾ ಇಲ್ವಾ, ಇದನ್ನೆಲ್ಲದನ್ನು ಕೂಡ ಪ್ರಕಟಣೆ ಮಾಡಿ. ಅದನ್ನು ಬಿಟ್ಟು ನೀವು ದಂಧೆ ಮಾಡೋದಕ್ಕೋಸ್ಕರ ನೀವು ಭೂಮಿಯನ್ನ ರೈತನ ಕೈಲಿ ಕಿತ್ಕೊಂಡು ಈ ಕಡೆ ಕೈನಲ್ಲಿ ಕಿತ್ಕೊಂಡು ಈ ಕಡೆ ಕೈಲಿ ಕೊಡುವಾಗ ಅಕ್ರಮಗಳ ನಡೆಯೋದಕ್ಕೆ ತಾವು ಏನ್ ದಾರಿ ಮಾಡಿಕೊಟ್ಟಿದ್ದೀರಿ, ಈ ಅಕ್ರಮಗಳು ಹೆಚ್ಚು ಕಾಲ ನಡೆಯೋದಿಲ್ಲ. ಬಂದ್ ಮಾಡಿ, ನಿಮ್ಮ ಈ ದಂಧೆಯನ್ನ ಬಂದ್ ಮಾಡಿ. ನೀವು ಬಂದ್ ಮಾಡದೇ ಇದ್ರೆ ನಾವೇ ಬಂದ್ ಮಾಡಿಸ್ಬೇಕಾಗತ್ತೆ. ಇದು ನಿಮಗೆ ಕೊಡ್ತಕ್ಕಂಥ ಎಚ್ಚರಿಕೆ ಮಾತು.